ಸೊ ನಮಸ್ಕಾರ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಚಿಕ್ಕ ಕರುಗಳ ಪಾಲನೆ ಬಗ್ಗೆ ಲಾಸ್ಟ್ ನಾವೊಂದು ವಿಡಿಯೋನ ಮಾಡಿದ್ದೀವಿ. ಯಾವ ರೀತಿ ಅದನ್ನ ಟ್ರೀಟ್ ಮಾಡ್ಕೋಬೇಕು ಅನ್ನೋದು ಮೇನ್ಲಿ ಈ ವಿಡಿಯೋದಲ್ಲಿ. ಕರುಗಳಿಗೆ ಮುಖ್ಯ ಸಮಸ್ಯೆ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಂತ ಅಂದರೆ, ಕರು ಹುಟ್ಟಿದಾಗ ಒಕ್ಕಳು ಬಳ್ಳಿಯನ್ನು ಕಟ್ ಮಾಡಿದ ಮೇಲೆ ಅಥವಾ ಆ ರೀತಿ ಕಟ್ ಮಾಡೋದ್ರಲ್ಲಿ ನೀವೇನಾದರೂ ಅಜಾಗ್ರತೆ ತೋರಿದ್ರೆ ಫಸ್ಟ್ ಔಟ್ಗೆ ಕಾಯಿಲೆ ಬರೋದು. ಅಂದರೆ ಕರುಗಳ ಮರಣ ಪ್ರಮಾಣ ಹೆಚ್ಚಾಗೋದು ಆ ಒಂದು ಒಕ್ಕಳ ಬಳ್ಳಿ ಒಂದು ಊತ ಬರೋದ್ರಿಂದ, ಒಕ್ಕಳ ಬಳ್ಳಿ ಬಾವು ಬರೋದ್ರಿಂದ, ಅದರಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಸೇರಿಕೊಂಡು ಇಡೀ ದೇಹದ ಮೇಲೆ ಯಾವ ರೀತಿ ತೊಂದರೆ ಬೀಳುತ್ತೆ. ಇಲ್ಲಿ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಕರುಗಳಿಗೆ ಒಕ್ಕಳು ಬಳ್ಳಿ ಆ ಒಂದು ಹೊಕ್ಕಳಿನ ಬಾವು ಏಕೆ ಬರುತ್ತೆ, ಆ ಬಾವನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು, ಏನೆಲ್ಲ ಮೆಡಿಸಿನ್ ಬಳಸಬೇಕು, ಯಾವ ರೀತಿ ಇಂಜೆಕ್ಷನ್ಸನ್ನು ಕೊಡಬೇಕು, ಕೊಟ್ಟು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡಬೇಕು. ನೀವು ನೋಡ್ಬೋದು ಕೆಲವೊಂದು ನಿಮ್ಮ ಹಸುಗಳಿಗೆ ಆ ರೀತಿ ಕರುಗಳಿಗೆ ತುಂಬಾ ದೊಡ್ಡ ಗಾತ್ರದಲ್ಲಿ ಬಾವು, ಒಂದು ಹಿಡಿಯುವಷ್ಟು ದೊಡ್ಡ ಗಾತ್ರದಲ್ಲಿ ಬಾವು ಬಂದಿರತಕ್ಕಂಥದ್ದು ನೀವು ನೋಡಬಹುದು. ಅದಕ್ಕಿಂತ ಹೆಚ್ಚು ಬಾವು ಬಂದಿರತಕ್ಕಂಥ ನೋಡ್ಬೋದು. ಅದನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು ಆ ಬಾವನ್ನು, ಮತ್ತು ಕರುಗಳನ್ನು ಹೇಗೆ ರಕ್ಷಿಸ್ಕೋಬೇಕು ಈ ಬಾವಿನಿಂದ, ಏನೆಲ್ಲ ನಾವು ಇಂಜೆಕ್ಷನ್ಸನ್ನು ಕೊಡ್ಬೋದು. ಇದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಪ್ಲಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಈ ವಿಡಿಯೋನು ಸಹ ಈಗಲೇ ಲೈಕ್ ಮಾಡಿ. ನಿಮಗೊಂದು ಕೆಲಸ ಆಗುತ್ತೆ. ನಾನಂತೂ ಈ ವಿಡಿಯೋದ ಒಂದು 500 ಮೆಂಬರ್ಸು ಲೈಕ್ ಮಾಡ್ತೀರಾ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಖಂಡಿತ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ. ಓಕೆ, ವಿಡಿಯೋನ ಲೇಟ್ ಮಾಡ್ದಲ್ಲೇ ಸ್ಟಾರ್ಟ್ ಮಾಡೋದಾದರೆ, ಮುಖ್ಯವಾಗಿ ಇವತ್ತು ಅಂದರೆ ಇಂದಿನ ಕರುಗಳೇ ಮುಂದಿನ ರಾಸುಗಳು, ಜಾನುವಾರುಗಳು, ಪಶುಗಳು, ಅಂದರೆ ದೊಡ್ಡ ಒಂದು ಹಸುಗಳು. ಆ ಉದ್ದೇಶದಿಂದ ನಾವು ಕರುಗಳನ್ನು ಎಷ್ಟು ಜಾಗ್ರತೆಯಿಂದ, ಎಷ್ಟು ಮುಂಜಾಗ್ರತೆಯಿಂದ ಉತ್ತಮ ರೀತಿಯಲ್ಲಿ ಸಾಕಾಣಿಕೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಡೈರಿ ಫಾರ್ಮ್ ಫಾಸ್ಟಾಗಿ ಡೆವಲಪ್ ಆಗುತ್ತೆ. ಹೆಚ್ಚು ಹಸುಗಳನ್ನು ನಾವು ಹೊಂದಬಹುದು. ಯಾವಾಗ ಅಂದರೆ ಹುಟ್ಟಿದಂತಹ ಕರುಗಳನ್ನು ಅವುಗಳ ಮರಣ ಪ್ರಮಾಣ ಕಡಿಮೆ ಮಾಡಿಕೊಂಡಾಗ. ಅವುಗಳಿಗೆ ಬರುವಂತಹ ಜಂತು ಸಮಸ್ಯೆ ಆಗ್ಬೋದು, ಒಕ್ಕಳ ಬಳ್ಳಿನ ಸಮಸ್ಯೆ ಆಗಿರ್ಬೋದು, ಅಥವಾ ಅತಿ ಹೆಚ್ಚು ನೀರು ಕುಡಿದ್ಬಿಟ್ಟು ರಕ್ತವೆಲ್ಲ ಗಂಜಿನಲ್ಲಿ ಅಂದರೆ ಅದು ಹಾಕುವಂತಹ ಗಂಜಲದಲ್ಲಿ ಹೋಗುವಂಥದ್ರಿಂದ ಹಲವಾರು ಸಮಸ್ಯೆಗಳನ್ನು ನಾವಲ್ಲಿ ಕರುಗಳಿಗೆ ನೋಡ್ಬೋದು. ಹಾಗೆಯೇ ಒಂದು ಅಂದರೆ ದೈಹಿಕವಾಗಿ ಫಾಸ್ಟಾಗಿ ಬೆಳವಣಿಗೆ ಆಗದಿರ್ತಕ್ಕಂತಹ ಸಮಸ್ಯೆಗಳನ್ನು ನೋಡ್ಬೋದು. ಇದರಲ್ಲಿ ಮುಖ್ಯವಾಗಿ ಈಗ ಒಕ್ಕಳು ಬಳ್ಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಮುಖ್ಯವಾಗಿ ಏನಂತ ಅಂದರೆ, ನಾವು ಒಕ್ಕಳು ಬಳ್ಳಿ ಬಾವು ಯಾಕೆ ಬರುತ್ತೆ ಅಂತ ಅಂದರೆ, ಕರು ಹಾಕಿದ ತಕ್ಷಣ ನಾವು ಒಂದು ಒಕ್ಕಳು ಬಳ್ಳಿಯನ್ನು ಒಂದು 10 ಸೆಂಟಿಮೀಟರ್ ಬಿಟ್ಟು ಶುಚಿಯಾದಂತಹ ಮತ್ತು ಹೊಸ ಕತ್ತರಿ ಆಗ್ಬೋದು, ಬ್ಲೇಡ್ ಆಗ್ಬೋದು, ಅದರಿಂದ ಕಟ್ ಮಾಡಿ ನಾವು ದಾರವನ್ನು ಕಟ್ಟಬೇಕು. ಈ ರೀತಿ ಮಾಡಿದಾಗ ಮತ್ತೆ ದಾರವನ್ನು ಕಟ್ಟಿ ಅದಕ್ಕೆ ಟೀಂಚರ್ಗಳನ್ನು ಖಂಡಿತ ಆ ಟೀಂಚರಲ್ಲಿ ಅದ್ದಬೇಕು, ಅಂದರೆ ನೆನೆಸಬೇಕು. ಯಾಕೆ ಅಂದರೆ ಅಲ್ಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಾ, ವೈರಸ್ಗಳು ಒಳ ಹೊಕ್ಕದಂತೆ ಅದನ್ನು ಆ ಒಂದು ಸೂಕ್ಷ್ಮಜೀವಿ ನಾಶಕವನ್ನು ಅಲ್ಲಿ ಅದ್ದಿದ್ದೆ ಆದರೆ ಅಲ್ಲಿ ಯಾವುದೇ ಕೆಲಸ ನಡೆಯಲ್ಲ, ಅದಕ್ಕೆ ನೀಟಾಗಿರುತ್ತೆ. ಒಂದು ಕೇಸ್ ನಾವೇನು ಮಾಡಲಿಲ್ಲ ಆ ರೀತಿ. ಏನಾಗುತ್ತೆ ಅವಾಗ ಅಂತ ಅಂದರೆ, ಈ ಹೊಕ್ಕಳು ಬಳ್ಳಿಯನ್ನು ಸರಿಯಾಗಿ ಕಟ್ ಮಾಡ್ದಲೇ, ಅದನ್ನು ನೀಟಾಗಿ ಕಟ್ ಮಾಡ್ದಲೇ ಇದ್ದಾಗ ಅಥವಾ ಅದು ನಮ್ಮ ಒಂದು ಕೊಟ್ಟಿಗೆಯಲ್ಲಿ ಅಲ್ಲಿ ಇಲ್ಲಿ ಮಲಗಿ ಎದ್ದು ಹೊರಳಾಡಿ ಸಗಣಿ, ಗಂಜಲ, ಕೆಸರು ಮುಂತಾದ್ರಲ್ಲಿ ಹೊರಳಾಡಿದಾಗ ಅದ್ರ ಮುಖಾಂತರ ಬ್ಯಾಕ್ಟೀರಿಯಾಗಳು ಸಲೀಸಾಗಿ ಒಕ್ಕಳು ಬಳ್ಳಿಯನ್ನು ಸೇರಿಕೊಳ್ತವೆ. ಒಕ್ಕಳು ಬಳ್ಳಿ ನೀವು ಚಿತ್ರದಲ್ಲಿ ಕಾಣಬಹುದು. ಈ ರೀತಿಯಾಗಿ ಊತ ಬರುತ್ತೆ, ಗಟ್ಟಿ ಆಗುತ್ತೆ. ಊತ ಬಂದಾಗ ಅದು ತುಂಬಾ ಹಾರ್ಡ್ ಆಗಿರುತ್ತೆ. ನಾವು ಮುಟ್ಟಿ ನೋಡಿದ್ರೆ ಹಾರ್ಡು ಅಂದರೆ ಗಟ್ಟಿ ಇರುತ್ತೆ. ನಾವು ಇದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು. ಯಾಕೆ ಗಟ್ಟಿ ಬರುತ್ತೆ ಅಂದರೆ, ಇವುಗಳು ಕ್ರಿಯೆ ನಡೆದಾಗ ಸೂಕ್ಷ್ಮಾಣುಜೀವಿಗಳು ಒಳಹೊಕ್ಕಾಗ ಅದು ಮೂತ್ರಪಿಂಡಕ್ಕೆ ಕನೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಅದು ಸಹ ಇನ್ಫೆಕ್ಷನ್ ಆಯಿತು ಮೂತ್ರಪಿಂಡ ಅಂತ ಅಂದರೆ ಕರು ಖಂಡಿತ ಸಾವನ್ನು ಅಪ್ಪಲೇಬೇಕಾಗುತ್ತೆ. ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಅದು ತೊಂದರೆಗೆ ಒಳಗಾಗುತ್ತೆ. ಓಕೆ, ಈ ರೀತಿಯಾದಂತಹ ಸಮಸ್ಯೆಯಲ್ಲಿ ಅಂದರೆ ಈ ರೀತಿ ಗಟ್ಟಿ ಆಗಿದ್ದಾಗ ನೀವೇನು ಮಾಡ್ಕೋಬೇಕು, ಸಿಂಪಲ್ ಒಂದು ಟ್ರೀಟ್ಮೆಂಟನ್ನು ಹೇಳ್ತಾ ಹೋಗ್ತೀನಿ. ಬಟ್ ನೀವು ಮಾಡಬೇಕಾದದ್ದು ಜಾಗ್ರತೆಯಿಂದ ಮಾಡಿ, ಅಜಾಗ್ರತೆಯಿಂದ ಮಾಡಬೇಡಿ. ಜಾಗೃತರಾಗಿ ಈ ಕೆಲಸವನ್ನು ಮಾಡ್ಕೋಬೇಕು. ಓಕೆ, ಈಗ ಗಟ್ಟಿ ಇದ್ದಂತಹ ಈ ಒಕ್ಕಳ ಬಳ್ಳಿಯನ್ನು ನೀವು ಯಾವುದೋ ಇಂಜೆಕ್ಷನ್ಸನ್ನು ಮತ್ತೊಂದು ಇದನ್ನು ಕೊಡಿಸಿ ನಾವು ಅದನ್ನು ತುಂಬ ಮತ್ತು ಇನ್ಫೆಕ್ಷನ್ ಮಾಡೋದು ಬೇಡ. ನಮ್ಮ ಒಂದು ಮನೆಯಲ್ಲಿರುವಂತಹ ಅಮೃತಾಂಜನ್, ಈ ಒಂದು ವಿಕ್ಸ್ ಮೆಂಥೋಪ್ಲಸ್ ಇರುತ್ತಲ್ಲ, ಅದನ್ನು ನೀವು ಕಂಟಿನ್ಯೂಸ್ ಆಗಿ 3 ಟೈಮ್, ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಸಾಯಂಕಾಲ 3 ಟೈಮು ಅದಕ್ಕೆ ಆ ಒಂದು ಗಟ್ಟಿ ಇರುವಂತಹ ಭಾಗಕ್ಕೆ ಒಕ್ಕಳಿಗೆ ನೀವು ಸುತ್ತ ಲೇಪಿಸ್ತಾ ಬಂದರೆ ಅದು ಮೃದುವಾಗುತ್ತೆ, ಸ್ಮೂತ್ ಆಗುತ್ತೆ. ಓಕೆ, ಈಗ ಸ್ಮೂತ್ ಆಗೈತೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಕಟ್ ಮಾಡೋದಾಗಲಿ, ಬ್ಲೇಡಿಂದ ಇದು ಮಾಡೋದಾಗಲಿ ಮಾಡಿದ್ರೆ ಅದು ಬ್ಲೀಡಿಂಗ್ ಹೆಚ್ಚಾಗುತ್ತೆ, ಅಂದರೆ ರಕ್ತ ಬರುತ್ತೆ. ಬ್ಲೀಡ್ ಹೆಚ್ಚಾದಾಗ ಅದು
ತುಂಬಾ ಅಲ್ಲಿ ಹೊರಗಡೆ ರಕ್ತ ಹೊರಗೆ ಬಂದಾಗ ಸೊ ಅದು ತುಂಬಾ ಡೇಂಜರ್ ಆಗುತ್ತೆ. ಅಂದರೆ ಅದನ್ನು ನಾವು ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಸೊ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಮೆತ್ತಗಿರೋದನ್ನು ನಾವು ಹಾಗೆ ಬಿಡಬೇಕು. ಸೊ ನಾವು ಅದನ್ನೇನು ಮಾಡಲಿಕ್ಕೆ ಹೋಗಬಾರ್ದು. ಸೊ ಯಾವಾಗ ಏನು ಮಾಡಬೇಕು ಅಂತ ಅಂದರೆ ಅದು ಮೆತ್ತಗಾಗಿ ಅದೇ ಒಡ್ಕೊಳ್ಳುತ್ತೆ. ಸೊ ಒಡೆದಾಗ ನೀವೇನು ಮಾಡಬೇಕು ಅಂತ ಅಂದರೆ ಸೊ ಒಡೆದಂಥ ಸಂದರ್ಭದಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಸೊ ನಾವು ನೀರಿಗೆ ಹಾಕ್ಕೊಂಡ್ಬಿಟ್ಟು ಆ ನೀರಿನ ಮುಖಾಂತರ ಸೊ ಅದನ್ನು ಕ್ಲೀನ್ ಮಾಡಬೇಕು. ಅದರೊಳಗಿರುವಂತಹ ಕೀವು ರಕ್ತ ಮತ್ತು ಎಲ್ಲನೂ ಸಹ ಹೊರಗೆ ಅದೇ ಒಡೆದು ಹೊರಗೆ ಬರುತ್ತೆ. ಸೊ ನೀವು ಅದನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನೀರಿಗೆ ಹಾಕ್ಕೊಂಡು ಕ್ಲೀನ್ ಮಾಡಬೇಕು. ಪ್ಲಸ್ ಅದರ ಜೊತೆ ಟಿಂಚರನ್ನು ಅದಕ್ಕೆ ಇಕ್ಕಬೇಕು. ಅಂದರೆ ಒಂದು ಒಕ್ಕಳಿಗೆ ಹಚ್ಚಬೇಕು, ಟಿಂಚರನ್ನು ಹಚ್ಕೋಬೇಕು. ಸೊ ಯಾಕೆ ಅಂತಂದರೆ ಸೂಕ್ಷ್ಮಾಣುಜೀವಿಗಳು ಮತ್ತು ಸೊ ಈ ಥರ ಬ್ಯಾಕ್ಟೀರಿಯಾಗಳು ಏನು ಅಲ್ಲಿ ಕೆಲಸ ಮಾಡದೇ ಇರಬೇಕು ಅನ್ನೋದಕ್ಕೋಸ್ಕರ ಟೀಚರ್ಗಳನ್ನು ಹಾಕಬೇಕು. ಇದಾದ ನಂತರ ಅದಕ್ಕೆ ಪೈನ್ ಇದ್ದೇ ಇರುತ್ತಲ್ವ, ನೋವು. ಸೊ ಈ ನೋವನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಒಂದು ಪೇನ್ ಕಿಲ್ಲರ್, ಸೊ ಮೆಲನೆಕ್ಸ್ನಂತಹ ಪೇನ್ ಕಿಲ್ಲರನ್ನು ಹಾಕಿ ಇದ್ರ ಜೊತೆ ನೀವು ಎವಿಲನ್ನು ಕೊಡಬೇಕಾಗುತ್ತೆ. ಒಂದು 5 ml ಇಂಥ ಸ್ವಲ್ಪ ಕಡಿಮೆ, ಯಾಕೆಂತಂದರೆ ಬಾಡಿ ವೆಯ್ಟ್ ನೋಡಿಕೊಂಡು ಇಂಜೆಕ್ಷನ್ಸ್ ಮಾಡಬೇಕಾಗುತ್ತೆ. ಎವಿಲ್ಲು ಮತ್ತು ಮೆಲನೆಕ್ಸ್ ಈ ರೀತಿ ಒಂದು ಪೇನ್ ಕಿಲ್ಲರ್ ಮತ್ತು ಒಂದು ಇದಕ್ಕೆ ನೋವಿಗೆ ಕಡಿಮೆ ಆಗಲಿಕ್ಕೋಸ್ಕರ ಮತ್ತು ಎವಿಲನ್ನು ಒಂದು 5 ml ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಒಂದು 3 ರಿಂದ 4 ದಿವಸ ಮಾಡ್ತಾ ಹೋದರೆ ಸೊ ಖಂಡಿತ ನೋವು ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದರ ಊತ ಏನು ಹೊಡ್ಕೊಳ್ಳುತ್ತೆ ಗಾಯನೂ ಸಹ ವಾಸಿಯಾಗುತ್ತೆ. ಬಟ್ ಅದನ್ನು ಯಾವಾಗಲೂ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ಲೀನ್ ಮಾಡೋದು, ಟಿಂಚರಲ್ಲಿ ಅದನ್ನು ಹಚ್ತಕ್ಕಂಥದ್ದು. ಸೊ ಈ ರೀತಿ ಮಾಡ್ತಾ ಹೋದರೆ ಕರುಗಳ ಒಕ್ಕಳ ಬಳ್ಳಿಯ ಒಂದು ಸಮಸ್ಯೆ ನಾವು ಕ್ಲಿಯರ್ ಮಾಡ್ಕೋಬೋದು. ಖಂಡಿತ ಇದನ್ನು ಜಾಗೃತಿಯಾಗಿ ಮಾಡಿ ಸೊ ಉತ್ತಮ ರೀತಿಯ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ಥ್ಯಾಂಕ್ ಯು ಸೋ ಮಚ್.